Hello everyone. Hopefully we are ended the algebraic expression chapter. This is your last topic, and happy news, for teachers also, for students also. If it is we are ended the some chapter, we feel like we are completing one full chapter. And this is your last topic. That one is find the value of an expression. See, these all are your algebraic expression. So we have binomial terms, and we also have trinomial. So every kind of expression you will be given. Then what is your job is, if they have given the value for an variable, in that place you should substitute that value, calculate and keep the answer. Or else if I have given like when x is equals to -1, so same also in next place you will get. Or else also it is like in further you will see only 4 question I copied here. But when you move further like 5 for like 7 6 7 and 8, those are like simplified. So first you should find out the what is the expression, then you should substitute the given value, then you figure out your final value. Okay, last video is all about 12.2 ಆಗಿತ್ತಲ್ವಾ. So what I thought is to add this small topic also in that only, but then ಅದು 48 minutes cross ಆಯ್ತಲ್ವಾ. So then I thought okay, let me stop, and so ಹಾಗಾಗಿ 12.3 ಅನ್ನೋದು ನ್ಯೂ ವಿಡಿಯೋ ಆಯಿತು. ದೆನ್ ವಿ ಸ್ಟಾರ್ಟ್ ವಿತ್ ಎಕ್ಸಸೈಸ್ 12.3 ಬಿಕಾಸ್ ಐ ಫೀಲ್ ಎಕ್ಸಸೈಸ್ ಜೊತೆ ಹೋಗ್ತಾ ಹೋದರೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದನ್ನು ಅರ್ಥ ಆಗುತ್ತೆ, ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ನನಗೂ ಈಸಿ ಆಗುತ್ತೆ ಅಂತ. ಸೊ ವೆಲ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಓನ್ಲಿ ವಿ ವಿಲ್ ಎಕ್ಸ್ಪ್ಲೈನ್ ಆ್ಯಂಡ್ ವಿ ವಿಲ್ ಲರ್ನ್ ವಾಟ್ ಈಸ್ ಇಟ್ ಈಸ್. See, find the value of an expression 12.7 with examples only. Even they have started examples ಅಲ್ಲಿ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದೇ ಎಕ್ಸ್ಪ್ರೆಷನ್ ಕೊಟ್ಟು ಆ ಎಕ್ಸ್ಪ್ರೆಷನ್ ಇರ್ತಕ್ಕಂಥ ವೇರಿಯಬಲ್ಸ್ಗೆ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಗಿವನ್ ವ್ಯಾಲ್ಯೂ, ವಾಟ್ ಎವರ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಆ ಕಾನ್ಸ್ಟೆಂಟ್ ವ್ಯಾಲ್ಯೂ ಹಾಕಿದಾಗ ನಿಮ್ಗೆ ಏನು ಆನ್ಸರ್ ಬರುತ್ತೆ, ದಟ್ಸ್ ಆಲ್ ಯು ಹ್ಯಾವ್ ಟು ಡೂ ಇನ್ ದಿಸ್ ಎಕ್ಸಸೈಸ್. ಓಕೆ, ಆ್ಯಂಡ್ ಇದರಲ್ಲಿ ಡೈರೆಕ್ಟ್ ನಾವು ಎಕ್ಸಸೈಸ್ಗೆ ಹೋದಾಗ ಎಕ್ಸಸೈಸ್ 12.3 ಇಫ್ ಎಮ್ ಇಸ್ ಈಕ್ವಲ್ಸ್ ಟು 2, ವಾಟ್ ಡಸ್ ಇಟ್ ಮೀನ್? ಎಮ್ ಪ್ಲೇಸಲ್ಲಿ ನೀವು 2 ಹಾಕಬೇಕು. ಎಮ್ ಪ್ಲೇಸಲ್ಲಿ ವಾಟ್ ಯು ಶುಡ್ ಸಬ್ಸ್ಟಿಟ್ಯೂಟ್ ಮೀನ್ಸ್ 2. ದಟ್ಸ್ ಆಲ್ ಯು ಶುಡ್ ಡೂ, ಆಯಿತಾ? ಸೊ ಎಮ್ ಪ್ಲೇಸಲ್ಲಿ 2 ಹಾಕಿದಾಗ ಸಿ ಇವಾಗ 5 ಇಂಟು ಇದೆ, ಇಲ್ಲಿ ಏನೂ ಇಲ್ಲ, ಸಿ ಇಂಟು ಮಾರ್ಕ್ ಇಲ್ಲ. ಇಫ್ ದೇರ್ ಇಸ್ ಅ ಡಾಟ್ ಇಟ್ ಮೀನ್ಸ್ ಇಂಟು ಮಲ್ಟಿಪ್ಲಿಕೇಶನ್. 5 ಇಂಟು 2 ವಾಟ್ ಇಟ್ ಈಸ್ 5 2s are 10/2. What is 10/2? 2 1s are 2 5s are. How much you got? 5. 5 minus 4 ಎಷ್ಟಾಗುತ್ತೆ? ಬಿಕಾಸ್ ಇಲ್ಲಿ 4 ಇದೆ ಅಲ್ವಾ. ಸೊ 5 minus 4 ದಟ್ ಈಸ್ ಈಕ್ವಲ್ಸ್ ಟು 1. ಸೊ ಎಮ್ ಜಾಗದಲ್ಲಿ ನೀವು 2ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 1 ಬಂತು. ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಅಷ್ಟೇ, ಎಮ್ ಜಾಗದಲ್ಲಿ 2ನೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೇಮ್ 9 minus 5 into 2 10. ಸೊ 9 minus 10 ದಟ್ ಈಸ್ 1. ಸೊ ಬಿಗರ್ ಸೈನ್ ಯಾವ್ದು ಹಾಕಬೇಕು? ಸ್ಮಾಲರ್ ಡಿಜಿಟ್ ಇಂದ ಬಿಗರ್ ಸೈನ್ ನಾವು ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. ಸೊ ಸೈನ್ ಯಾವಾಗೂ ಯಾವುದು ನಂಬರ್ದು ಜಾಸ್ತಿ ಇರುತ್ತೆ, ಹೈಯರ್ ವ್ಯಾಲ್ಯೂ ಇರುತ್ತೆ, ಅದ್ರ ಸೈನ್ನ ಕನ್ಸಿಡರ್ ಮಾಡಬೇಕು. ಓಕೆನಾ? ಸೊ ದಟ್ ಈಸ್ ಯೋರ್ -1. ನೆಕ್ಸ್ಟ್ ಇಫ್ ಪಿ ಇಸ್ ಟು, ಸೇಮ್ ಕೈಂಡ್ ಆಫ್, ಬಟ್ ಇಲ್ಲಿ ವೇರಿಯೇಬಲ್ ಚೇಂಜ್ ಆಗಿದೆ. ಸೊ ಇಫ್ ಪಿ ಇಸ್ ಈಕ್ವಲ್ಸ್ ಟು -2. -2 ಅಂದರೆ ಏನು? -2 ಅಂದರೆ -2 ಅಷ್ಟೇ. ಸೊ -2 ಅಂದರೆ, ಸೊ ಪಿ ಜಾಗದಲ್ಲಿ -2ನ ಹಾಕಬೇಕು ಅಂತ ಮೀನಿಂಗ್ ಅದ್ರದ್ದು. ಸೊ ಇಫ್ ಪಿ ಇಸ್ ಈಕ್ವಲ್ಸ್ ಟು -2, what will happen? -3 -2 whole square. ಸೊ ಪಿ ಜಾಗದಲ್ಲಿ, ಸೊ ಪಿ ವ್ಯಾಲ್ಯೂ -2 ಆಗಿರೋದ್ರಿಂದ -2 whole square ಪ್ಲಸ್ 4 ಇಂಟು ಪಿ ಈಸ್ -2 ಪ್ಲಸ್ 7. ಸೊ ಏನು ಬರುತ್ತೆ ಇವಾಗ? ಇಲ್ಲಿ ನೋಡಿ, -2 whole square. ಫಸ್ಟ್ ಬ್ರ್ಯಾಕೆಟ್ ಅಲ್ಲಿ ಇರೋದನ್ನ ನೀವು ಡಿವೈಡ್ ಮಾಡಬೇಕು, ಸಿಂಪ್ಲಿಫೈ ಮಾಡ್ಕೊಬೇಕು. -2 whole square ಅಂದ್ರೆ ಏನಿದೆ? ಮೈನಸ್ ಇಂಟು ಮೈನಸ್ ಇದೆ. ಸೊ ವಿ ನೋ ದಟ್ ಎನಿ ಟೂ ಸೈನ್ ಸೇಮ್ ಇತ್ತು, ಸಿಮಿಲರ್ ಇತ್ತು, ಮೈನಸ್ ಇಂಟು ಮೈನಸ್ ಪಾಸಿಟಿವ್. ಸೊ ಯಾವುದ್ರದ್ದು -2 whole square ಇದ್ರೆ ಇದ್ರ ಪಾಸಿಟಿವ್ ವ್ಯಾಲ್ಯೂ ಬಂತು ಅಂತ. ಸೊ ಇಲ್ಲಿ ನಾವು ಮಾಡಿದಾಗ ಏನು ಬಂತು ನಮಗೆ? 2 whole square. 2 ಇನ್ ದ ಸೆನ್ಸ್ ಇದ್ರ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾವು ಎಕ್ಸ್ಪೋನೆಂಟ್ ಪವರ್ ಚಾಪ್ಟರ್ ಅಲ್ಲಿ ನೋಡಿದ್ದೀವಿ. ಸೊ 2 ಟೈಮ್ಸ್ ಮಲ್ಟಿಪ್ಲೈ, ದಟ್ ಇಸ್ 2 square is 4 ಅಂತ. ಸೊ ಪ್ಲಸ್ 4 ಬಂತು ನಮಗೆ. ಓಕೆನಾ? ಇದ್ರ ವ್ಯಾಲ್ಯೂ +4 ಇಂಟು 3. 4 3s ವಿತ್ ಮೈನಸ್ ಇಂಟು ಪ್ಲಸ್ ಮೈನಸ್, ನಿಮ್ಮದು ಫಸ್ಟ್ದು ವ್ಯಾಲ್ಯೂ ಬಂದು ಮೈನಸ್ 4 ಇಂಟು 3 ದಟ್ ಈಸ್ ಯೋರ್ 12. ದೆನ್ ಯು ಪ್ಲಸ್ 4
into t. So ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ? ಪ್ಲಸ್ ಇಂಟು ಮೈನಸ್, ಮೈನಸ್ 4 2s are 8 plus 7. If you simplify and keep, you will get your answer. For example, okay, see, is equals to minus. See, ಎರಡು ಕಡೆ ಸೇಮ್ ಸೈನ್ ಇದ್ದಾಗ ಏನು ಮಾಡಬೇಕು? ಅಡಿಷನ್ ಮಾಡಬೇಕು ಅಂತಲ್ವಾ? ಮೈನಸ್ ಬಟ್ ಸೈನ್ ಸೇಮ್ ಆಸ್ ಇಟ್ ಈಸ್ ಕ್ಯಾರಿ ಆಗುತ್ತೆ. 12 plus 8 that is your 20. Then plus 7. So what it happens? So ಇವಾಗ ನೋಡ್ಕೊಳ್ಳಿ, ಯಾವುದು ಸೈನ್ ಜಾಸ್ತಿ ಇದೆ? 20 ಇದರಲ್ಲಿ. ಸೊ ಮೈನಸ್ ಆಸ್ ಇಟ್ ಈಸ್ 20 ಅಲ್ಲಿ 7 ಹೋದ್ರೆ ದಟ್ ಈಸ್ ಯೋರ್ 13. ಸೊ ಇಫ್ p is equals to -2, ಈ ಎಕ್ಸ್ಪ್ರೆಷನ್ಗೆ ಆಗ್ತಾಗ ನಿಮಗೆ ವ್ಯಾಲ್ಯೂ ಬಂದು -13. ಸೊ ದಿಸ್ ಈಸ್ ಯೋರ್ ಎಕ್ಸಾಮ್ ಎಕ್ಸಸೈಸ್ 12.3 ಅಲ್ಲಿ ಥರ್ಡ್ ಲಾಸ್ಟ್ ಮೈನಸ್. Okay, no, yeah, if that is your second sum, minus 3p square plus 4p plus 7. So in the two sums remaining ಇದೆ. So I hope ಈ ತರ ಒಂದು ಸೇಮ್ ಆಸ್ ಇಟ್ ಇಸ್ p ವ್ಯಾಲ್ಯೂ ಎಲ್ಲಿರುತ್ತೋ ಅಲ್ಲೆಲ್ಲ -2 ಹಾಕಿ ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. Still if you need the solution, let me know in the comment section. Okay, then the next third sub question is when x is equals to -1. See, same method, in place of x you should substitute -1. So x minus 1 whole square plus 2 into -1 plus 1. Okay, and here what it happens? Minus into minus plus. 1 square is 1 into 1, 1 only, no? Plus. Plus into minus, minus. 2 ones are 2 plus 1. What happened? Plus 2 minus 2. See, 1 plus 1 2 minus 2 plus 2. That cancel, that is 0. Cancel or subtract, whatever it is, 0. Okay, next that is next your fourth question. Also third allo ashte, find the value of the following expressions when x is equals to -1. So 4 questions kottidare. In that I have taken your third sub question, x square plus 2x plus 1, and remaining sums are those are easy sums. So please try solving it. Okay, always don't depend on YouTube videos or your notes, whatever it is. Try solving by your own also. Just you have to take the concept. If you have taken at least if you solve 2 to 3 terms, try solving another sums. Okay, then now we have given the two values. So first tell variables, one variable value, two values. That is, if a is equals to 2, b is equals to -2, find the value of anta kelidare. A value, b value, and 3 questions also, 3 expressions also a ಮತ್ತೆ b ಇಂದನೇ ಕಂಟೆಂಟ್ ಆಗಿದೆ ವೇರಿಯೇಬಲ್ಸ್. ಸಿ if a is equals to 2 and b is equals to -2. ಸೊ ವಾಟ್ ಡಸ್ ಇಟ್ ಮೀನ್? ಇದರ ಅರ್ಥ a ಪ್ಲೇಸ್ ಅಲ್ಲಿ b ಪ್ಲೇಸ್ ಅಲ್ಲಿ ಇದ್ರ ಈ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. 2 ಇಲ್ಲಿ ಇಂಟು ಮಲ್ಟಿಪ್ಲಿಕೇಶನ್ ಸೈನ್. ಓಕೆ, 2 ಇಂಟು. ಸೊ ಇಫ್ ಯು ಡಿಂಟ್ ಅಂಡರ್ಸ್ಟ್ಯಾಂಡ್, ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ಡೋಂಟ್ ಹೆಸಿಟೇಟ್ ಟು ರೈಟ್ ಮಲ್ಟಿಪ್ಲೈ ಸೈನ್. ಓಕೆ, don't be like, oh ಇಲ್ಲಿ ಏನು ಸೈನ್ ಕೊಟ್ಟಿಲ್ಲ ನಾನು ಬರುತ್ತೆ ವಾಟ್ ಎವರ್ ದೇ ಥಿಂಕ್. ನೋ, ಡೋಂಟ್ ಕೀಪ್ ದಟ್ ಕೈಂಡ್ ಆಫ್ hesitation in you. Try solving in your own comfortable way, then only you will get math answer. So a, what is the value of a? 2. 2 square, it means 2 into 2. b, what is the value of b? -2. Okay, plus next 2 into, what is value of a? 2. And what is value of b? -2. Yeah, -2 into -2, because b square. So -2 into -2 or -2 whole square. You can write whatever, like in the sense. For example, if they ask b square, you can write -2 whole square also 1, or -2 andrunu one meaning. Okay, the meaning doesn't change, even the value doesn't change. So -2 into -2 plus 2 into -2. ಓಕೆನಾ? ಎಲ್ಲ ವ್ಯಾಲ್ಯೂನ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದೀವ, ಪ್ಲೇಸ್ ಸಬ್ಸ್ಟಿಟ್ಯೂಟ್ ಮಾಡಿದೀವ, ಸೈನ್ ಕರೆಕ್ಟ್ ಆಗಿದೆಯಾ ಕ್ರಾಸ್ ಚೆಕ್. ಬೇರೆ ಏನು ಹೇಳೋಕ್ಕಾಗಲ್ಲ ಅಂದರೆ ಜಸ್ಟ್ ಐ ಕ್ಯಾನ್ ಟೆಲ್ ಯು ಪೀಪಲ್ ಕ್ರಾಸ್ ಚೆಕ್ ಯುವರ್ ವ್ಯಾಲ್ಯೂಸ್, ಬಿಕಾಸ್ ಇನ್ ಎಕ್ಸಾಮ್ ಹಾಲಲ್ಲಿ ನೋ ಒನ್ ವಿಲ್ ಹೆಲ್ಪ್ ಯು, ಈವನ್ ಯುವರ್ ಟೀಚರ್ಸ್. ನೆಕ್ಸ್ಟ್ 2 2s are 4. ಸಿ ಇಂಟು -2 ಹಾಗೆ ಇಟ್ಕೊಂಡಿದ್ದೀವಿ, ಪ್ಲಸ್ then again 2 2s are 4, then again minus into minus plus, that is into 2 2s are 4 plus plus ಬರುತ್ತಾ ಮೈನಸ್ ಬರುತ್ತಾ? ಬಿಕಾಸ್ ಇಲ್ಲಿ ಸ್ಕ್ವೇರ್ ಇಲ್ಲ, ಸಿಂಗಲ್ ಟರ್ಮ್ ಅಷ್ಟೇ. ಮೈನಸ್ ಇಂಟು ಪ್ಲಸ್, ದಟ್ ಈಸ್
2 2s are 4. Then in okay first multiply ಮಾಡಿ ಇಟ್ಬಿಡೋಣ. So whatever it is to 1 multiplication ಆಗುತ್ತೆ and it is to 1 multiplication, then subtract with 4. okay, whatever ನಿಮಗೆ ಯಾವ್ದು ಕಂಫರ್ಟೇಬಲ್ ಫಸ್ಟ್ ಅದನ್ನು ಮಾಡಿಡಿ. ನಾನು ಈ ಕಡೆಯಿಂದ ಹೋಗ್ತಾ ಇದ್ದೀನಿ. 4 2s are 8, 8 2s are 16 ಆಯ್ತಾ. 4 2s are 8, 8 2s are 16 with the symbol minus. ನೋಡಿ ಇಲ್ಲಿ ಪಾಸಿಟಿವ್, ಪಾಸಿಟಿವ್ ಇಂಟು ಪಾಸಿಟಿವ್ ಪಾಸಿಟಿವ್ ಓನ್ಲಿ, ಬಟ್ ಪಾಸಿಟಿವ್ ಇಂಟು ನೆಗೆಟಿವ್ we will get negative. ಸೊ ಹಾಗಾಗಿ ಮೈನಸ್ how much you got? 4 2s are 8, 8 2s are 16, 16, then positive 4 4s are 16. okay, yeah 4 4s are 16 only. Next you have minus 4. So what happens here, I'll write here this side. See, plus 16 and minus 16 we have I think this is multiplication. I missed a sign. 2 2s are 4. Here I have written minus 2 into 2 4 2s are 8, 8 2s are 16. It is 16 and positive sign carry agide. 4 4s are 16 and ಇಲ್ಲಿ minus 4 ಇಟ್ಕೊಂಡಿದ್ದೀನಿ. ಕರೆಕ್ಟ್. ಸಿ ಇಲ್ಲಿ ಪಾಸಿಟಿವ್ 16 ನೆಗೆಟಿವ್ 16 ಕ್ಯಾನ್ಸಲ್ ಆಗುತ್ತೆ. ಸಬ್ಟ್ರಾಕ್ಟ್ ಆದಾಗ that we will remaining with 0 minus 4, that is minus 4. So your answer is minus 4. So a value 2 ಆಗಿ minus 2 b value minus 2 ಆಗಿದ್ದಾಗ ಈ ಎಕ್ಸ್ಪ್ರೆಷನ್ ಆನ್ಸರ್ ಬಂದು minus 4 ಆಗುತ್ತೆ. You have still 2 more problems, that is a square minus b square and a square plus b square. okay, please try solving it. ಅದು ಸ್ಮಾಲ್ ಟರ್ಮ್ ಅಲ್ಲಿ ಇದು ಸ್ಮಾಲ್ ಎಕ್ಸ್ಪ್ರೆಷನ್ whatever that is only binomial expressions ಆಗಿತ್ತು. ಇದು ಎಷ್ಟು ಟರ್ಮ್ ಆಗಿತ್ತು? ಒಂದು 2 ಟರ್ಮ್ಸ್ ಇತ್ತು. ಸೊ ಹಾಗಾಗಿ ನಾನು ಈ ಪ್ರಾಬ್ಲಮ್ಸ್ನ ತಗೊಂಡಿದ್ದೀನಿ. ಓಕೆನಾ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಯುವರ್ ಫಿಫ್ತ್ ಸಬ್ ಕ್ವಶನ್, ದಟ್ ಈಸ್ where a is equals to 0 and b is equals to minus 1, find the value of the given expression. Same as it is, a value ಮತ್ತೆ b value ಕೊಟ್ಟಿದ್ದಾರೆ, find the value of the algebraic expression. I'll go with fourth sub question, that is a square plus ab plus 2 when a is equals to 0 and b is equals to minus 1. This is your fifth sub question. A is equals to 0 and b is equals to minus 1. Find the value of the given expression, that is a square plus ab plus 2, and a value 0 whole square plus a value 0 into b value minus 1 plus 2. 0 square, that is 0 plus 0 into anything 0, whether it is minus or positive we will get plus into minus only, but 0 into anything is 0, then plus 2, whatever it is, your answer is plus 2, because 0 into anything everything 0 plus the some digit you will get the same number. So hagagi your answer is plus 2. It remains with plus 2. okay, next to 2a plus 2b, that is your first question. 2 into a value 0 plus 2 into b value minus 1, anything into 0 is 0, plus into minus 2 ones are 2, so your value is minus 2. And we'll go with your fourth question is done. Your second question, that is 2a square plus b square plus 1. a square plus b square, 2a square plus b square plus 1. See, 2 into a square is a value is 0 whole square plus b value is minus 1 whole square plus 1. 0 into anything whole thing 0 plus minus 1 into minus. As usual I said minus into minus, whatever that is, not whatever that is positive plus. So here the value is 1 plus 1, because 1 into 1. Why only 1 andre 1 into 1 is always 1 only. So 1 plus 1 2. So your value is 2. Okay, we'll move to next question. Please take screenshot if you want to copy the answer. Okay, next we'll go to sixth, that is important, that is your next step. Next step in the sense you should simplify your algebraic expression, then you should apply the value. I'll take that your second sub question, 3 into x plus 2 and plus 5x
minus 7 and the value of x is if x is equal to 2, x is equals to 2, this is your given hint, and also they asked to simplify the, so 1 marks for the simplification and 1 marks for the substitution of x value and what is your final value. So x ಜಾಗದಲ್ಲಿ first 2 ಹಾಕಬೇಕು, before substituting 2, simplify your given brackets, then you apply. Okay, so 3 into whole term, so you should multiply 3 into x also and 3 into 2 also. Don't multiply only with x and leave 2 as it is. You should multiply with 2 factors. Next 3 into x, 3x plus 3 2s are 6. ಇನ್ನೆಲ್ಲ ರಿಮೈನಿಂಗ್ ಆಸ್ ಇಟ್ ಇಸ್ ಬಿಕಾಸ್ ಬ್ರಾಕೆಟ್ ಯಾವುದೂ ಇಲ್ಲ. ಅಂಡ್ 3x ಮತ್ತೆ 5x like terms can be added. What is your common variable? x. So 5 plus 3 that is 8x plus ಮತ್ತೆ minus ಇದೆ. So ಜಾಸ್ತಿದು ವ್ಯಾಲ್ಯೂ ಯಾವುದು? 7 is your highest value. So that carries sign. And 7 minus 6 is 1. This is your final expression. Then you apply x is equals to 2. Alva? Correct, no? So that is 8 into x is equals to 2 minus 1. 8 2s are 16 minus 1. 16 minus 1 is 50. First bracket na remove ಮಾಡಿ expression na ಕಂಡಿಡಿದು ಅದನ್ನ add up ಮಾಡಿ. Like terms can be added. So like terms ಇರೋದ್ರಿಂದ add ಮಾಡಿ. Next remaining constant values ಇದೆ ಅದನ್ನ ಏನು simplify ಇದೆಯೋ addition ಇದೆಯೋ subtraction ಇದೆಯೋ ಏನಿದೆ ಅಂತ first sign ಮೂಲಕ ಮಾಡಿ, then add the value, then you apply the value of given variable. So I'll move on to your next question, that is in 6th only. I'll do one more, that is 6x plus 5 into x minus 2. This is your given expression. So 6x plus 5 into x, 5x. See, positive, but look at here, minus. So positive into minus, negative, plus into minus, negative only, no? So 5 2s are 10. And ಇಲ್ಲಿ like terms at the 6x and 5x. 6 plus 5, 11x. 11x minus 10. So ಇವಾಗ ಏನು ಮಾಡಬೇಕು ನೀವು? x ಜಾಗದಲ್ಲಿ 2ನ ಆ್ಯಡ್ ಮಾಡಬೇಕು. ದಟ್ ಈಸ್ ಯುವರ್ 11 into 2. ಸೊ ಇಲ್ಲಿ ಆಸ್ ಯೂಶುವಲ್ ಬರೆಯುವಾಗ ಬರ್ಕೊಳ್ಳಿ, when x is equals to 2 minus 10. So 11 2s are 22 minus 10. How much you will get? 12 0 is 2 1 12. Okay, so this is your, what is this question number? 6x plus ಬಂದು, this is your third sub question guys. So and previous ಅಲ್ಲಿ ಮಾಡಿದನು second sub question, that is 3 into x plus 2 plus 5x minus 7. This is your third sub question, 6x plus 5 into x plus x minus 2. So we'll move on to your 6th sub question. If you felt am I too fast, please let me know in the comment section. And simplify these expressions and find their value. If x is equals to 3, a is equals to minus 1 and b is equals to minus 2, that is your 7th sub question. And simplify in the sense ಇಲ್ಲಿ different ಇದೆ. ಇಲ್ಲಿ ನೋಡ್ಕೊಳ್ಳಿ, 7th ಅಲ್ಲಿ ಏನಾಗಿದೆ ಅಂದರೆ x ವ್ಯಾಲ್ಯೂ ಕೊಟ್ಟಿದ್ದಾರೆ, a ವ್ಯಾಲ್ಯೂ ಕೊಟ್ಟಿದ್ದಾರೆ, b ವ್ಯಾಲ್ಯೂ ಕೊಟ್ಟಿದ್ದಾರೆ. ಬಟ್ ಕ್ವಶನ್ಸ್ ಅಲ್ಲಿ ದೇ ಹ್ಯಾವ್ ಲೈಕ್ ಕಾಮನ್ ಆಗಿಲ್ಲ, ಎಕ್ಸ್ ಮತ್ತು ಎ ಒಂದೇ ಕ್ವಶನ್ಸ್ ಎಲ್ಲ. ಎಕ್ಸ್ದು ಬೇರೆ ಎಕ್ಸ್ಪ್ರೆಷನ್ಸ್ ಇದೆ, ಯು ಹ್ಯಾವ್ ಬಿ, ಎ ಬಿ ಮತ್ತು ಕಂಬೈನ್ ಆಗಿರೋದು ಎಕ್ಸ್ಪ್ರೆಷನ್ಸ್ ಇದೆ. ಸೊ ಎಲ್ಲ ಟೈಪ್ ಎಕ್ಸ್ಪ್ರೆಷನ್ಸಲ್ಲೂ ನೀವು 7th ಅಲ್ಲಿ ನೋಡ್ತೀರಾ. ಓಕೆನಾ? ದೆನ್ ಐ ಆಮ್ ಟೇಕಿಂಗ್ ಯುವರ್ ಥರ್ಡ್ ಸಬ್ ಕ್ವಶನ್ ಆ್ಯಂಡ್ ದಟ್ ಈಸ್ 3a plus 5. 3a plus 5 minus 8a plus 1. 3a plus 5 minus 8a plus 1. This is your third sub question in 7th. And the given values are a is equals to minus 1 and b is equals to minus 2. Yeah, a is equals to minus 1 and b is equals to minus 2. Also the x value is 3. Okay na? Also the x value is 3. And ಇದರಲ್ಲಿ x ನಾವು ಯೂಸ್ ಮಾಡಲ್ಲ, we will use only a value ಮತ್ತು b value, because ಇಲ್ಲಿ ನಮ್ಗೆ ಇರೋದು a ಮತ್ತು a ಅಷ್ಟೇ, ಸಾರಿ ನಾಟ್ even b, ಓನ್ಲಿ a ವ್ಯಾಲ್ಯೂ ಅಷ್ಟೇ ನಾವು ಯೂಸ್ ಮಾಡೋದು, ಬಿಕಾಸ್ ಈ ಎಕ್ಸ್ಪ್ರೆಷನ್ ಅಲ್ಲಿ ಇರೋ ವೇರಿಯೇಬಲ್ ಯಾವುದು? a ಅಷ್ಟೇ.
ಸೊ 3a plus 5 minus 8a plus 1 ಅಂತಿದೆ. ಸೊ ಇದರಲ್ಲಿ ಯಾವ್ದನ್ನ ಬ್ರಾಕೆಟ್ ಓಪನ್ ಮಾಡಬೇಕಾ? ನೋ, ಬಿಕಾಸ್ ಬಟ್ ಇಲ್ಲಿ ಏನು ಮಾಡ್ಬೇಕು ನಾವು, ಲೈಕ್ ಟರ್ಮ್ಸ್ನ ಆ್ಯಡ್ ಸಪ್ರೇಟ್ ಏನು ಹೇಳುತ್ತೆ ಅನ್ನೋದು ಮಾಡಬೇಕು. ಸೊ ಲೈಕ್ ಟರ್ಮ್ಸ್ ಯಾವ್ದು, ಎ ಮತ್ತು ಎ, 3a ಮತ್ತು ಮೈನಸ್ 8a ಇದೆ. ಸೊ ಹೈಯರ್ ವ್ಯಾಲ್ಯೂ ಆಸ್ ಯೂಶುವಲ್ ಮೈನಸ್ ಫಸ್ಟ್, 8 minus 3 that is your 5. Common variable is a and as usual 5 plus 1 is plus 6. And what is value of a? Minus 1 plus 6. Minus into minus plus 6. 5 ones are 5 plus 6, that is 11. So your value is 11. Okay. Then I will take one more problem. That is in 7th only I am taking your 3x first sub question, that is 3x minus 5 minus x plus 9 and x is equals to 3. X is equals to 3. 3x minus 5 minus x plus 9. Okay, and we'll try solving it. And what are the like terms? X matte x, 3x minus x. Yeah, bigger sign 3 ಇದೆ, no need to write again negative here. And also 3 ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಮೀನಿಂಗ್, ಆಸ್ ಯೂಶುವಲ್ 3 ಅಲ್ಲಿ 1 ಹೋದರೆ 3 minus 1 is 2 and your variable is x and bigger sign positive. Yeah, this constant is 5, this constant is 9, no? So ಯಾವುದು ದೊಡ್ಡ ನಂಬರು? 9. So 9 minus 5 4. Okay, next x value is 3. Correct? Next 4. 3 2s are 6. 6 plus 4 10. Yeah, we will move to 8th sub question. I think these two questions are familiar for you also. It will help you to solve some other questions also. Try solving your own questions. ಲೈಕ್ ಈ ಎಕ್ಸ್ಪ್ರೆಷನ್ ಬಿಟ್ಟು ನಿಮ್ಮ ಓನ್ ಎಕ್ಸ್ಪ್ರೆಷನ್ ನೀವು ಫಾರ್ಮ್ ಮಾಡ್ಕೊಬೋದು. ಐ ಹೋಪ್ 6th ಸ್ಟ್ಯಾಂಡರ್ಡಲ್ಲೇ ನಿಮಗೆ ಹೇಳ್ಕೊಡ್ತಾರೆ ಹೇಗೆ ನಿಮ್ಮ ಎಕ್ಸ್ಪ್ರೆಷನ್ನ, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ನ ನೀವು ಫಾರ್ಮ್ ಮಾಡೋದು ಅಂತ. ಸೊ ನಥಿಂಗ್ ಇಸ್ ಮಲ್ಟಿಪ್ಲೈ ಆರ್ ಯೂಸ್ ಆಲ್ ಯುವರ್ ಮ್ಯಾಥಮೆಟಿಕಲ್ ಆಪರೇಷನ್ಸ್, ಸ್ಟಾರ್ಟ್ ರೈಟಿಂಗ್ ಎಕ್ಸ್ಪ್ರೆಷನ್ಸ್. ವಿಲ್ ಮೂವ್ ಆನ್ ಟು ಯುವರ್ 8th subdivisions. If z is equals to 10, find the value of z cube minus 3 into z minus 10. And here one more question, that is if p is equals to minus 10, find the value of p square minus 2p minus 100. Yeah, that is z cube, no? First one I will solve. Z cube minus 3 into z minus 10. If z is equals to 10, so z value they have given 10. Z cube in the sense 10 cube. So 10 no 3 times multiply and minus 3 into 10 minus 10. Okay. 10 minus 10 ಹಾಕಿದ್ರೂ ಸೇಮ್, ಆರ್ ನೀವು ಇವಾಗ ನೋಡ್ಕೊಳ್ಳಿ 3 into 10 ನಿಮಗೆ 30 ಬರುತ್ತೆ ಅಂದ್ಕೊಳ್ಳಿ. ಸೊ ಪ್ಲಸ್ ಮೈನಸ್ ಇಂಟು ಮೈನಸ್ ಪಾಸಿಟಿವ್ ಆಗುತ್ತೆ. ಸೊ ಇಲ್ಲಿ ಮೈನಸ್ 30 ಆಗುತ್ತೆ. ಆ್ಯಂಡ್ 3 times are 30. ಅಗೇನ್ ಇಟ್ ವಿಲ್ 0. ಆರ್ ಇಲ್ಲೂ ನೋಡ್ಕೊಳ್ಳಿ 10 minus 10 ನಿಮ್ಗೆ ಆಲ್ರೆಡಿ 0 into anything 0. So this term complete 0. So leave as it is. So what is your job next? Your only job is to multiply 10 into 10 into 10. What is 10 tens? 100. 100 tens? That let me know in the comment section what is 100 into 10. Because my marker is not working, that is one biggest problem for today's class. So 10 tens are 100. What is 100 into 10? Let me know in the comment section, or I will solve it in next class. Next, what should be the value of a if the value of 2x square plus x minus a equal to 5 and x is equals to 0? Yeah, this kind of questions is like you should know the value of a given variables, and then you predict ಮಾಡಿ ಅಥವಾ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಯೂಸ್ ಮಾಡಿಕೊಂಡು ಟ್ರೈ ಸಾಲ್ವಿಂಗ್ ದೋಸ್ ಎಕ್ಸ್ಪ್ರೆಷನ್. ದೆನ್ ಯು ಶುಡ್ ಫಿಗರ್ ಔಟ್ ಸೊ ಮ್ಯಾಚಿಂಗ್ ವ್ಯಾಲ್ಯೂ ಯಾವುದು, ಆ ವ್ಯಾಲ್ಯೂನ ಹಾಕಿದಾಗ ಕೇಳಿರೋ ಕ್ವಶನಲ್ಲಿ ಇರ್ತಕ್ಕಂಥ ಆನ್ಸರ್ ನಿಮಗೆ ಬರುತ್ತೆ. ಓಕೆನಾ? ಸೊ ಅಂಥದ್ದು ಒಂದು ನಿಮಗೆ ಇರೋದು 9th. ಅದ್ರಲ್ಲಿ ಏನು ಕೇಳಿದ್ದಾರೆ ಅಂದರೆ 2x square, ದ ಗಿವನ್ ಎಕ್ಸ್ಪ್ರೆಷನ್ ಇಸ್ 2x square plus x minus a. Okay, 2x square plus x minus a. So please understand the question, that is what should be the value of a. So value of a ನೀವು ಕಂಡುಹಿಡಿಬೇಕು.
if the value of 2x square plus 10 is equal to 5. ಸೊ ಈ ಒಂದು ಎಕ್ಸ್ಪ್ರೆಷನ್ದು ವ್ಯಾಲ್ಯೂ 5 ಆಗಬೇಕು ಅಂತಂದರೆ ಈ ಒಂದು ಎಕ್ಸ್ಪ್ರೆಷನ್ದು ವ್ಯಾಲ್ಯೂ 5 ಆಗಬೇಕು. ಸೊ ವೆನ್ ಯು ಸಾಲ್ವ್ ಯು ಶುಡ್ ಗೆಟ್ ದ 5. ವೆನ್ a value you should know. Also they have given one more in, that is x is equals to 0. So they have given the value of x. So you will substitute first and check. 0 whole square is 0 only, plus 0 minus 6 is equals to 5. LHS or RHS, okay? And 0 into anything 0. 0 plus 0 also 0. So if this everything, whole thing 0. And you are left with minus a. ಸೊ a ಮೈನಸ್ a ಜಾಗದಲ್ಲಿ ಯಾವ ನಂಬರ್ ಹಾಕಿದ್ರೆ ನಿಮಗೆ 5 ಬರುತ್ತೆ. ಯೂಶಲ್ ಆಗಿ ನೀವು ಇಲ್ಲಿ 5 ಹಾಕಿದ್ರ ಅಂತ ಅನ್ಕೊಳ್ಳಿ. ಇಫ್ a ಇಸ್ ಈಕ್ವಲ್ಸ್ ಟು +5 ಹಾಕಿದ್ರೆ ಏನಾಗುತ್ತೆ ನಿಮ್ಗೆ ಇಲ್ಲಿ ಮೈನಸ್ ಇಂಟು ಪಾಸಿಟಿವ್ ಮತ್ತೆ -5 is not equal to -5 is not equal to 5 ಅಲ್ವಾ. ಸೊ ನಿಮಗೆ ಸೈನ್ ರೂಲ್ ಗೊತ್ತಲ್ವಾ, ಸೈನ್ದು ಇದು ವಾಟ್ ಈಸ್ ದಟ್ ಸೈನ್ ರೂಲ್? ಮೈನಸ್ ಮತ್ತೆ ಮೈನಸ್ ಆದರೆ ನಿಮಗೆ ಪಾಸಿಟಿವ್ ಬರುತ್ತೆ ಅನ್ನೋ ಒಂದು ಹಿಂಟ್ ಗೊತ್ತಲ್ವ ಸೈನ್ ರೂಲು. ಸೊ ಎ ಜಾಗದಲ್ಲಿ ಏನಾಕಿ -5ನೇ ಹಾಕ್ಕೊಳ್ಳಿ. ಸೊ ಮೈನಸ್ ಇಂಟು -5, ಸಿ ಮೈನಸ್ ಇಂಟು ಮೈನಸ್ +5. ಸೊ ಯು ಗಾಟ್ 5. ಓಕೆ, ಸೊ ಫಸ್ಟ್ ಗಿವನ್ ವೇರಿಯೇಬಲ್ಸ್ ಹಾಕಿ ಏನು ಆನ್ಸರ್ ಬರುತ್ತೆ, ಎಕ್ಸ್ಪ್ರೆಷನ್ ಹೇಗೆ ಸಿಂಪ್ಲಿಫೈ ಮಾಡ್ತೀರಾ ಅನ್ನೋದನ್ನ ಮಾಡಿಕೊಂಡು ಮಿಕ್ಕಿರೋದು ಯಾವ ವೇರಿಯೇಬಲ್ ವ್ಯಾಲ್ಯೂ ಕೇಳಿದರೆ ಸೊ ಅದಕ್ಕೆ ಎಷ್ಟು ಹಾಕಿದ್ರೆ ನಿಮ್ಗೆ ರೈಟ್ RHS ಮ್ಯಾಚ್ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ಟ್ರಯಲ್ ಎರರ್ ಮೆಥಡ್ ಯೂಸ್ ಮಾಡ್ತಿರೋ ಅಥವಾ ಸೈನ್ ಮೂಲಕ ಇವಾಗ ಓದ್ಬಲ್ಲ ನಾವು ಆ ಥರ ಯೂಸ್ ಮಾಡ್ತಿರೋ, ನಿಮ್ಮ ಟೇಬಲ್ಸ್ ಯೂಸ್ ಮಾಡಿ ಆನ್ಸರ್ನ ಬರೀರಿ. ಓಕೆನಾ? This might be some little bit tricky for everyone, but try solving it. Next, that is your last 10th question. Simplify the expression and find its value when a is equals to 5 and b is equals to -3. ಸೊ ಈ ಥರ ಪ್ರಾಬ್ಲಮ್ಸ್ ನಾವು ಫಸ್ಟ್ ಟೈಮ್ ಮಾಡಿದ್ದೀವಿ. ದಟ್ ಈಸ್ a ವ್ಯಾಲ್ಯೂ ಮತ್ತು 5 ಕೊಟ್ಟಿದ್ದಾರೆ, b ವ್ಯಾಲ್ಯೂ -3. ಇನ್ ಪ್ಲೇಸ್ ಆಫ್ a ಮತ್ತು b ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ 5 ಮತ್ತು -3. ಸೊ ಸಿಂಪಲ್ ಮಲ್ಟಿಪ್ಲಿಕೇಶನ್ ಇದೆ, ಅಡಿಷನ್ ಇದೆ, ಸಬ್ಟ್ರಾಕ್ಷನ್ ಇದೆ ಈ ಕ್ವಶನಲ್ಲಿ. ಸೊ ಅದನ್ನ ಮಾಡಿ ಆನ್ಸರ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಇದ್ರ ಯೂಸಸ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ಹೈಯರ್ ಕ್ಲಾಸಸ್ ಹೋಗ್ತಾ ನೀವು, ಹೈಯರ್ ಕ್ಲಾಸಲ್ಲಿ ಅಂತಲ್ಲ ಇವಾಗ ಲೋವರ್ ಕ್ಲಾಸ್, ನಿಮ್ಮ ಕ್ಲಾಸಲ್ಲೂ ಇದೆ. ಸೊ ಯಾವ ಥರ ಏರಿಯಾ ಆಫ್ ಟ್ರಯಾಂಗಲ್ ಇರ್ಬೋದು ಅಥವಾ ಡಯಾಮೀಟರ್ ಆಫ್ ದ ಸರ್ಕಲ್ ಇರ್ಬೋದು. ಸೊ ಈಚ್ ಸರ್ಕಲ್ದು ಒಂದೇ ಡಯಾಮೀಟರ್ ಅಲ್ಲ, ಆ್ಯಂಡ್ ಈಚ್ ಸ್ಕ್ವೇರ್ದು ಏರಿಯಾನು ಬಂದು ಒಂದೇ ಇರಲ್ಲ ಅಲ್ವಾ. ಸೊ ಏರಿಯಾ, ಡಯಾಮೀಟರ್ ಇರ್ಬೋದು, ರೇಡಿಯಸ್ ಇರ್ಬೋದು, ಆ್ಯಂಡ್ ಆಲ್ಸೋ ಲೆಂತ್ ಇರ್ಬೋದು, ಬ್ರೆಡ್ತ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್ ಏನಾದರೂ ಆಗಿರ್ಬೋದು, ವೇರೀಸ್ ಆಗುತ್ತೆ ಅಲ್ವಾ. ಸೊ ನಂಬರ್ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಆ್ಯಂಡ್ ಇಸ್ ಇಟ್ ಪಾಸಿಬಲ್ ಟು ರೈಟ್ ಎವ್ರಿ ವ್ಯಾಲ್ಯೂಸ್ ಆ್ಯಂಡ್ ಕೀಪ್? ಸೊ ಎಲ್ಲ ಮೆಜರ್ಮೆಂಟ್, ಫಾರ್ ಎಕ್ಸಾಂಪಲ್ ಈ ಬೋರ್ಡ್ದು ಒಂದು ಡಯಾಮೀಟರ್ ಏರಿಯಾ ಏನಿದೆ ವಾಟ್ ಎವರ್ ಇಟ್, ಸೊ ಇದ್ರದ್ದೇ ಬೇರೆ ಆಗಿರ್ತದೆ. ನೀವು ಇನ್ನೂ ದೊಡ್ಡ ಬೋರ್ಡ್, ವೈಟ್ ಬೋರ್ಡ್ ತೊಗೊಂಡ್ರೆ ಅದ್ರ ಡಯಾಮೀಟರು ಏರಿಯಾನೇ ಬೇರೆ ಆಗಿರ್ತದಲ್ವಾ. ಸೊ ಹಾಗಾಗಿ ನಾವು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡಿಕೊಂಡು ಫಾರ್ಮುಲಾಸ್ನ ಕ್ರಿಯೇಟ್ ಮಾಡಿ ಇರ್ತೀವಿ. ದಟ್ ಈಸ್ ಒನ್ ಬಿಗ್ಗೆಸ್ಟ್ ಯೂಸ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂದರೆ ಮುಂದೆ ಹೇರ್ ಕ್ಲಾಸ್ಗೂ ತುಂಬ ಫಾರ್ಮುಲಾಸ್ ಇದೆ. ಸೊ ಎಲ್ಲ ಒಂದು ಟರ್ಮ್ಗೂ ನೀವು ಫಾರ್ಮುಲಾಸ್ನ ಮನ್ಸಲ್ಲಿ ಇಟ್ಕೊಂಡ್ರೆ ಅದ್ರದ್ದು ಗೊತ್ತಿದ್ರೆ ಸೊ ನಂಬರ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡ್ಬೋದು. ಸೊ ದಟ್ ಈಸ್ ಯುವರ್ ಯೂಸ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಆ್ಯಂಡ್ ರೂಲ್ಸ್ ಫಾರ್ ನಂಬರ್ ಪ್ಯಾಟರ್ನ್ಸ್ ಅಂತ ಇದೆ. ಆ್ಯಂಡ್ ದಟ್ ಈಸ್ ಯುವರ್ ಏರಿಯಾ ಫಾರ್ಮುಲಾಸ್ ಅಂತ ಇರ್ಬೋದು. ಸಿ ದೇ ಹ್ಯಾವ್ ಗಿವನ್ ಪೆರಿಮೀಟರ್ ಆಫ್ ಸ್ಕ್ವೇರ್ 4 ಇಂಟು ಲೆಂತ್ ಇರ್ಬೋದು. ಸೊ ಲೆಂತ್ ಇಟ್ ವಿಲ್ ವೇರಿ. ಸೊ ನಾನು ಫಸ್ಟ್ ಕ್ಲಾಸಲ್ಲಿ ವೇರಿಯೇಬಲ್ಸ್ದು ಹೇಳೋವಾಗೇ ಹೇಳಿದ್ದೆ. ಸೊ ವೇರಿಯೇಬಲ್ಸ್ ವ್ಯಾಲ್ಯೂ ಏನಾಗುತ್ತೆ, ಚೇಂಜ್ ಆಗುತ್ತೆ. 4 ಇಂಟು ಎಲ್ ಇನ್ ದ ಸೆನ್ಸ್ ಎಲ್ ವ್ಯಾಲ್ಯೂ ಇಟ್ ವಿಲ್ ವೇರಿ. ಓಕೆ, ನೆಕ್ಸ್ಟ್ ಪೆರಿಮೀಟರ್ ಆಫ್ ದ ರೆಗ್ಯುಲರ್ ಪೆಂಟಗಾನ್ ದಟ್ ಈಸ್ 5 ಇಂಟು ಎಲ್, 5 ಸೈಡ್ಸ್ ಆ್ಯಂಡ್ ಲೆಂತ್. ಸೊ ಈಚ್ ಲೆಂತ್ದು ಸೈಡ್ದು ವೇರಿ ಆಗುತ್ತೆ. ಸೊ ದಟ್ ಈಸ್ 5 ಇಂಟು ಎಲ್. ಸೊ ಹಾಗಾಗಿ ಎಲ್ಲಾದ್ರೂ ಅಷ್ಟೇ ವೇರಿ ಆಗುತ್ತೆ. ನಿಮ್ಮದು ವೇರಿಯೇಬಲ್ ವ್ಯಾಲ್ಯೂ ಇಟ್ ವಿಲ್ ವೇರಿ. Then that is rules for number system ಅಂತ ಇದೆ. So if n is the natural number, so n plus 1 ಅಂದ್ರೆ ನಿಮ್ದು successive number in the sense if n is 10, ನಿಮಗೆ n is 10 ಅಂತಂದ್ರೆ 10 plus 1 11. ಸೊ ನಿಮಗೆ successive increase order ಅಲ್ಲಿ ಬೇಕು ಅಂದರೆ you will write as n plus 1. ಸೊ ನಿಮಗೆ ಇಲ್ಲ ಡಿಕ್ರೀಸ್ ವ್ಯಾಲ್ಯೂ ಬೇಕು ಅಂದರೆ n-1. ಸೊ ಅದರದ್ದು ಪ್ರೀವಿಯಸ್ ಟರ್ಮ್ ಬೇಕು, ಗಿವನ್ ವ್ಯಾಲ್ಯೂದು ಪ್ರೀವಿಯಸ್ ಟರ್ಮ್ ಬೇಕು ಅಂದರೆ n-1.
ಇಲ್ಲ ಅದ್ರದ್ದು ನಮ್ಗೆ ಇನ್ಕ್ರೀಸಿಂಗ್ ನೆಕ್ಸ್ಟ್ ಸಕ್ಸಸ್ಸಿವ್ ವ್ಯಾಲ್ಯೂ ಬೇಕು ಅಂದರೆ ದಟ್ ಈಸ್ n+1. ಸೊ ಇದರಿಂದ ನಮಗೆ ಈಸಿ ಆಗುತ್ತೆ ಅಲ್ವಾ, ಡೈರೆಕ್ಟಾಗಿ ಮಾಡ್ಬೋದು. ಆ್ಯಂಡ್ ಆಲ್ಸೋ ಈವನ್ ನಂಬರ್ಸ್ ಆಗಿರ್ಬೋದು, ಮಲ್ಟಿಪ್ಲೈಸ್ ಆಫ್ 2 ಈಸ್ ಈವನ್ ನಂಬರ್ಸ್ ಅಂತ ತಗೊತೀವಿ. ಸೊ ಈ ಥರ ಎಲ್ಲ ಕಡೆನೂ ನಾವು ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ with this we are ending your algebraic expression, and this is your third video. First video is all about introduction and all introduction types, like terms, unlike terms. So ಎಲ್ಲಾದ್ರೂ explanation ಬೇಕು ಅಂದರೆ check out your that is my first video, and also it includes 12.1 exercise, and my previous video that is your exercise 12.2, and today's video will be exercise 12.3, that is find the value of an expression. So yeah, thank you for watching. So ಯಾರಿಗೆ ನೀಡ್ ಇದೆ ಅವ್ರಿಗೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಡೈಲಿ ವಿಡಿಯೋಸ್. ಥ್ಯಾಂಕ್ ಯು, ಬೈ.